ಇನ್ನು ಕ್ಷಮೆ ಕೇಳಬೇಕು ಅಂತಂದ್ರೆ ಕೇಳಲು ಸಿದ್ಧ ಅಂತ ಡಿಕೆಶಿ ಹೇಳಿದ್ದಾರೆ. ಇದಕ್ಕೆ ಜೆಡಿಎಸ್ ಈಗ ತಿರುಗೇಟನ್ನ ಕೊಡ್ತಾ ಇದೆ. ಉಚ್ಚಾಟನೆಗೆ ಹೆದರಿ ಉಪಮುಖ್ಯಮಂತ್ರಿ ಕ್ಷಮೆ ಕೇಳಿದ್ದಾರೆ. ಟ್ವೀಟ್ ಮಾಡಿ ಡಿಸಿಎಂಗೆ ಜೆಡಿಎಸ್ ತಿರುಗೇಟು ಕೊಟ್ಟಿದೆ. ಸದನದಲ್ಲಿ ಹುಲಿ, ಹೈಕಮಾಂಡ್ ಮುಂದೆ ಇಲಿ. ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ ಡಿಕೆಶಿ ಇಟಲಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾದ ಡಿಕೆಶಿ ಅಧಿಕಾರ ಉಳಿಸಿಕೊಳ್ಳಲು ಕ್ಷಮೆ ಯಾಚಿಸಿದ್ದಾರೆ. ನಾಯಕ ಸಮುದಾಯದ ಸಚಿವರನ್ನ ಏಕಾಏಕಿ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿತು. ಹೈಕಮಾಂಡ್ನಲ್ಲಿ ದಲಿತರಿಗೊಂದು ನ್ಯಾಯ, ಬಲಾಢ್ಯರಿಗೊಂದು ನ್ಯಾಯ ಅಂತ ಜೆಡಿಎಸ್ ಟ್ವೀಟ್ ಮಾಡಿದೆ. ಜೆಡಿಎಸ್ನ ಟ್ವೀಟ್ ಅನ್ನ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀವಿ. ನಾಯಕ ಸಮುದಾಯದ ಸಚಿವರನ್ನ ಏಕಾಏಕಿ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು. ಅವರಿಗೆ ಕ್ಷಮೆ ಕೇಳುವ ಒಂದು ಅವಕಾಶವನ್ನು ಕೂಡ ಹೈಕಮಾಂಡ್ ನೀಡಿರಲಿಲ್ಲ. ಹೈಕಮಾಂಡ್ನಲ್ಲಿ ದಲಿತರಿಗೊಂದು ನ್ಯಾಯ, ಬಲಾಢ್ಯರಿಗೊಂದು ನ್ಯಾಯ ಅಂತ ಜೆಡಿಎಸ್ ಟ್ವೀಟ್ ಮಾಡಿದೆ. ಉಚ್ಚಾಟನೆಗೆ ಹೆದರಿ ಉಪಮುಖ್ಯಮಂತ್ರಿ ಕ್ಷಮೆ ಯಾಚಿಸಿದ್ದಾರೆ. ಸದನದಲ್ಲಿ ಹುಲಿ, ಹೈಕಮಾಂಡ್ ಮುಂದೆ ಇಲಿ. ಜೆಡಿಎಸ್ನ ಟ್ವೀಟ್ ಇದು. ವಿಧಾನಸಭೆಯ ಕಲಾಪದಲ್ಲಿ ಆರ್ಎಸ್ಎಸ್ ಗೀತೆಯನ್ನ ಹಾಡಿದ್ರು ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು ಅಂತ ಸ್ವತಃ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಒತ್ತಾಯ ಮಾಡಿದ್ರು. ಉಪಮುಖ್ಯಮಂತ್ರಿಯಾಗಿ ಅವ್ರು ಹೇಳಿ, ಆದರೆ ಪಕ್ಷದ ಅಧ್ಯಕ್ಷ ಅವರು ಈ ರೀತಿ ಹೇಳಿಕೆಯನ್ನ ಕೊಡಬಾರ್ದಿತ್ತು, ಸಂಘದ ಪ್ರಾರ್ಥನೆ ಮಾಡಬಾರ್ದಾಗಿತ್ತು ಅಂತ ಬಿಕೆ ಹರಿಪ್ರಸಾದ್ ಅವರು ಹೇಳ್ತಾರೆ. ಕ್ಷಮೆ ಕೇಳೋದಕ್ಕೆ ಹೇಳ್ತಾರೆ. ಅದಕ್ಕೆ ಡಿಕೆ ಶಿವಕುಮಾರ್ ಹೇಳ್ತಾರೆ, ಕ್ಷಮೆ ಕೇಳ್ತೀನಿ, ಅದರಲ್ಲೇನಿದೆ ಅಂತ. ಕಾಂಗ್ರೆಸ್ ಪಕ್ಷ ನಾವು ಅಥವಾ ಡಿಕೆಶಿ ಕಟ್ಟಿದ್ದಲ್ಲ, ಪಕ್ಷವನ್ನ ಕಾಪಾಡಿ ಅಂತ ಕೊಟ್ಟಿದ್ದಾರೆ. ನಾವು ಮುಂದಿನ ಪೀಳಿಗೆಗೆ ಕೊಡಬೇಕು. ಡಿಕೆಶಿ ವಿರುದ್ಧ ಹರಿಪ್ರಸಾದ್ ಪರೋಕ್ಷವಾಗಿ ಕಿಡಿಕಾರದ್ರು. ವೈಯಕ್ತಿಕವಾಗಿ ನಾನು ಕ್ಷಮೆ ಕೇಳಿ ಅಂತ ಹೇಳಿಲ್ಲ, ಅಧ್ಯಕ್ಷರಾಗಿದ್ದಾರೆ, ಅದಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದೆ. ತಪ್ಪು ಅಂತ ಒಪ್ಕೊಂಡಿದ್ರೆ ಬಹಳ ಸಂತೋಷ. ಕಾಂಗ್ರೆಸ್ ವಿಚಾರದಲ್ಲಿ ನಾನು ರಾಜಿ ಆಗಲ್ಲ, ಸೈದ್ಧಾಂತಿಕವಾಗಿ ಪಕ್ಷದಲ್ಲಿದ್ದೇನೆ ಅಷ್ಟೇ. ನೋಡಿ, ಕಾಂಗ್ರೆಸ್ ಪಕ್ಷ ನಾವು ಅಥವಾ ಡಿ ಕೆ ಶಿವಕುಮಾರ್ ಕಟ್ಟಿದ್ದಲ್ಲ, ನಮ್ಗೆ ಯಾರೋ ಕೊಟ್ಟಿದ್ದಾರೆ, ಇದನ್ನ ಮುಂದೆ ಕಾಪಾಡ್ರಪ್ಪ ಅಂತ ಹೇಳಿ. ನಮಗೆ ಕಾಪಾಡೋ ಶಕ್ತಿ ಇದ್ರೆ ಕಾಪಾಡಬೇಕು, ಇಲ್ಲ ಮುಂದೆ ಬರ್ತಕ್ಕಂಥ ಪೀಳಿಗೆಗಳು ಕೊಟ್ಟೋಗ್ಬೇಕು. ಯಾರು ಪರ್ಮನೆಂಟ್ ಇಲ್ಲ, ಯಾರು 500 ವರ್ಷ ಬದುಕೋದಿಲ್ಲ. ಮಹಾತ್ಮ ಗಾಂಧಿ ಅಂತವರೇ ಈ ಪಕ್ಷವನ್ನ ಕಟ್ಟಿ ದೇಶವನ್ನ ಕೊಟ್ಟು ಅವನ್ನ ಕೊಲೆ ಮಾಡಿರ್ತಕ್ಕಂಥ ಸಂಘಟನೆಗಳ ಪ್ರಾರ್ಥನೆಗಳನ್ನು ಹೇಳೋದು ತಪ್ಪು ಅಂತ ನಾನು ಹೇಳಿದ್ದೆ ವಿನಃ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೇನು ವಿರೋಧ ಏನಿಲ್ಲ. ಅಧ್ಯಕ್ಷರಾಗಿ ಅವ್ರು ಹೇಳಬಾರ್ದು, ಡೆಪ್ಟಿ ಮುಖ್ಯಮಂತ್ರಿಯಾಗಿ ಹೇಳಕ್ಕೆ ನನಗೇನು ಅಭ್ಯಂತರ ಇಲ್ಲ. ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಯಾವ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ RSS, ಯಾವ ಸಂವಿಧಾನದ ವಿರುದ್ಧ ಇರತಕ್ಕಂಥ RSS, ಯಾವ ತ್ರಿವರ್ಣ ಧ್ವಜದ ವಿರುದ್ಧ ಇರತಕ್ಕಂಥ RSS, ಇವರ ಪ್ರಾರ್ಥನೆ ನಾವು ಮಾಡೋದು ಬೇಕಾಗಿಲ್ಲ. ಅವರು ಯಾವ ಕಾರಣಕ್ಕೆ ಹೇಳಿದಾರೆ ಅದು ಬೇರೆ ಪ್ರಶ್ನೆ. ಪ್ರತಿಯೊಬ್ಬ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು, ನಾವು MLAಗಳು, MLCಗಳು, MP ಗಳು ಇವ್ರದೇ ಅಲ್ಲ ಕಾಂಗ್ರೆಸ್ಸು. ಈ ದೇಶದಲ್ಲಿ 20%, 40, 50, 60% ಜನ ಸಪೋರ್ಟ್ ಮಾಡಿರ್ತಕ್ಕಂಥ ಪಕ್ಷ ಇದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಆನಂದ, ಸದನದಲ್ಲಿ ಡಿಕೆ ಶಿವಕುಮಾರ್ ಅವರು ಹಾಡಿದಂತಹ ಹಾಡು RSS ಗೀತೆ, ಸೊ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಕೂಡ ಸ್ವಪಕ್ಷದವರೇ ಅದಕ್ಕೆ ಆಕ್ಷೇಪವನ್ನ ಎತ್ತುತ್ತಾ ಇದ್ದಾರೆ. ಪಕ್ಷದ ಅಧ್ಯಕ್ಷರಾಗಿ ಈ ರೀತಿ ಹೇಳಬಾರ್ದಿತ್ತು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಸೊ ಕ್ಷಮೆ ಕೇಳಲಿ ಅನ್ನುವಂತಹ ಮಾತುಗೂ ಡಿಕೆ ಶಿವಕುಮಾರ್ ಅವರು ನಯವಾಗಿ ಕ್ಷಮೆ ಕೇಳಬೇಕು ಅಂತಂದ್ರೆ ಕೇಳೋಣ ಬಿಡಿ, ಅದರಲ್ಲೇನಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರತಿಪಕ್ಷದವರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಉಚ್ಚಾಟನೆ ಆಗುವಂತಹ ಭಯದಿಂದಲೇ ಇವರು ಈ ರೀತಿ ಕ್ಷಮೆ ಕೇಳಿರಬಹುದು ಅಂತ. ಒಟ್ಟಾರೆಯಾಗಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ತಾವು ಆಡಿದಂತಹ ಮಾತಿನ ತೀವ್ರತೆ ಗೊತ್ತಾಗಿದೆಯಾ? ಎಸ್, ಖಂಡಿತವಾಗ್ಲೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ತಾವು ಆಡಿರ್ತಕ್ಕಂತ
ಮಾತಿನ ಬಗ್ಗೆ ಮತ್ತು ಸದನದೊಳಗಡೆ ಅವರು ವ್ಯಕ್ತಪಡಿಸತಕ್ಕ ಅಭಿಪ್ರಾಯಗಳಿಗೆ ಮತ್ತು RSS ಗೀತೆಯನ್ನ ಪ್ರಸ್ತಾಪಿಸಿದ್ದಕ್ಕೆ ಅದರ ಬಿಸಿ ಡಿ ಕೆ ಶಿವಕುಮಾರ್ ಮುಟ್ಟಿದೆ. ಬಿಹಾರ್ ಪ್ರವಾಸದಲ್ಲಿದ್ದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟವಾಗಿರ್ತಕ್ಕಂತ ರೀತಿಯ ಒಂದು ಪ್ರಸ್ತಾವನೆಗಳನ್ನ ಹಾಕಿದಂತ ಹಿನ್ನೆಲೆಯಲ್ಲಿ ಮತ್ತು ಇದು ಇಂಡಿ ಒಕ್ಕೂಟದ ಒಳಗಡೆ ಮುಜುಗರ ಕಾರಣವಾಗ್ತಕ್ಕಂಥ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿಂದ ಬಂದಿರುವ ಸಲಹೆ ಹಿನ್ನೆಲೆಯಲ್ಲಿ ಕೆಪಿಸಿ ಅಧ್ಯಕ್ಷರು ಆಗಿರುವಂತಹ DCM ಡಿ ಕೆ ಶಿವಕುಮಾರ್ ಅವರು ಕ್ಷಮೆಗೆ ಮುಂದಾಗಿದ್ದಾರೆ. ನನ್ನ ಹೇಳಿಕೆಯಿಂದ ಯಾರಿಗಾದ್ರೂ ಕೂಡ ನೋವಾಗೋದಿದ್ರೆ ಅಥವಾ ನಮ್ಮ ಮಿತ್ರ ಪಕ್ಷಗಳಿಗೆ ಬೇಸರ ಆಗೋದಿದ್ರೆ ಖಂಡಿತ ಕ್ಷಮೆ ಕೇಳ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅಂದ್ರೆ ಇದರ ಬಿಸಿ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ತಟ್ಟಿರ್ತಕ್ಕಂಥದ್ದು ಗಮನಕ್ಕೆ ಬರ್ತಾ ಇದೆ. ಈಗಾಗಲೇ ಪಕ್ಷದ ಒಳಗಡೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ನಿಲುವಿಗೆ ತೀವ್ರವಾಗಿರ್ತಕ್ಕಂಥ ವಿರೋಧಗಳು ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಮತ್ತು ಗಟ್ಟಿ ಧ್ವನಿಯಲ್ಲಿ ಕೆಲ ನಾಯಕರುಗಳು ಕ್ಷಮೆಗೆ ಒತ್ತಾಯ ಮಾಡಿದಂತ ಹಿನ್ನೆಲೆಯಲ್ಲಿ ಮತ್ತು ಈ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು JDS ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ಮಾಡ್ಲಿಕ್ಕೆ ಸನ್ನಿವೇಶವನ್ನ ಬಳಕೆ ಮಾಡ್ಕೊಳ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಕಾಂಗ್ರೆಸ್ಗೆ ಒಂದ್ ರೀತಿ ಮುಜುಗರ. ಸೈದ್ಧಾಂತಿಕವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಆಡಿರ್ತಕ್ಕಂಥ ಮಾತು ನಂತರದಲ್ಲಿ ಅದು ಹೊರಗಡೆ ಸದನದ ಹೊರಗಡೆ ಆಗಿರ್ತಕ್ಕಂಥ ಗಂಭೀರ ಪರಿಣಾಮಗಳನ್ನ ಉಂಟು ಮಾಡ್ತಾ ಇರುವಂತ ಹಿನ್ನೆಲೆ ನಿಶ್ಚಯವಾಗಿಯೂ ಕೂಡ ಕಾಂಗ್ರೆಸ್ ಅದಕ್ಕೊಂದು ಸಮಜಾಯಿಷಿ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆ ಕಾರಣಕ್ಕಾಗಿಯೇ ಬೆಳ್ಳಂಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ದಿಢೀರ್ ಸುದ್ದಿಗೋಷ್ಠಿಯನ್ನು ಕರೆಯುವುದರ ಮೂಲಕ ಕ್ಷಮೆಯಾಚನೆ ಸಿದ್ಧ ಅಂತಕ್ಕ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅಂದ್ರೆ ಬಹಳ ಸ್ಪಷ್ಟವಾಗಿ ಕ್ಷಮೆಯಾಚನೆಗೆ ಅವರು ಮುಂದಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಒಳಗಡೆಯೂ ಕೂಡ ಡಿ ಕೆ ಶಿವಕುಮಾರ್ ನಡವಳಿಕೆ ಬಗ್ಗೆ ಹಿರಿಯ ನಾಯಕರಿಂದ ಆಕ್ಷೇಪಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅರಿವಿಲ್ಲ. ಆ ಕಾರಣಕ್ಕಾಗಿ ನನ್ನ ಬದ್ಧತೆ ನಾನು ಪ್ರಶ್ನೆ ಮಾಡಬೇಡಿ ಅಂತಕ್ಕಂಥ ಒಂದು ಸಂದೇಶ ಕೊಡೋ ಜೊತೆಗೇನೆ ಅವರು ಕ್ಷಮೆಯಾಚನೆಗೆ ಮುಂದಾಗಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.